ಅಲ್ಲಿನ ಲೈವ್ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ರು. ಆಫ್ ಕೋರ್ಸ್ ಅಲ್ಲಿ ಬಂದಿರುವಂತ ಅಭಿಮಾನಿಗಳಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆಗುತ್ತೆ, ಆನಂತರದಲ್ಲಿ ಗಿಲ್ಲಿ ಉಳಿದಂತ ಸ್ಪರ್ಧಿಗಳೆಲ್ಲ ಎಕ್ಸಿಟ್ ಆಗ್ತಾರೆ, ಮನೆಯಿಂದ ಹೊರಗಡೆ ಬರ್ತಾರೆ. ಆ ಸಂದರ್ಭ ನಾವು ಅವರನ್ನ ನೋಡ್ಬೋದು, ಅವ್ರ ಪರ ಘೋಷಣೆ ಕೂಗಬಹುದು, ನಮಗೆ ಎಷ್ಟು ಅಭಿಮಾನ ಇದೆ ಗಿಲ್ಲಿ ಮೇಲೆ ಅನ್ನೋದನ್ನ ತೋರಿಸಬಹುದು, ಅಥವಾ ರಕ್ಷಿತಾ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ತೋರಿಸಬಹುದು, ಅಶ್ವಿನಿ ಅವರ ಅಭಿಮಾನಿಗಳು ಅವರ ಅಭಿಮಾನ ತೋರಿಸಬಹುದು. ಈ ರೀತಿಯಾದಂತ ಲೆಕ್ಕಾಚಾರ ಹಾಕೊಂಡು ಬಂದಿರ್ತಾರೆ. ಬಟ್ ಈ ಬಾರಿಯ ಟ್ವಿಸ್ಟ್ ಅಂತ ಹೇಳಿದ್ರೆ, ಯಾರು ಕೂಡ ಮನೆಯಿಂದ ಹೊರಗೆ ಬರಲ್ಲ. ಎಕ್ಸಿಟ್ ಅಂಡ್ ಎಂಟ್ರಿಗೆ ಒಂದೇ ಗೇಟ್, ಅದನ್ನ ಪ್ರತಿನಿಧಿ ಪ್ರಶಾಂತ್ ತೋರಿಸ್ತಾ ಇದ್ರು. ಅದೇ ಗೇಟ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಅಥವಾ ನೋಡೋದಕ್ಕೆ ಬಂದಿರುವಂತವರು, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಅದೇ ಗೇಟ್ ನಲ್ಲಿ ಬರಬೇಕು, ಹಾಗೆ ಅದೇ ಗೇಟ್ ನಲ್ಲಿ ಎಕ್ಸಿಟ್ ಆಗ್ಬೇಕು. ಬಟ್ ಈಗ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ಮಂಡ್ಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಆಫ್ ಕೋರ್ಸ್ ಬಿಗ್ ಬಾಸ್ ಜರ್ನಿಯಲ್ಲಿ ಕೊನೆಯ ಹಂತದಲ್ಲಿ ನಿಮ್ಮ ನೋವುಗಳು ಹಾಗೆ ಜರ್ನಿಯನ್ನ ಮೆಲುಕು ಹಾಕಬಹುದು ಅಂತ ಹೇಳಿದಾಗ ಗಿಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರು. ನೀವು ಚಿನ್ನ ಕದಿಯೋದು ನೋಡಿರ್ತೀರಿ, ದುಡ್ಡು ಕದಿಯೋದು ನೋಡಿರ್ತೀರಿ, ಅನ್ನ ಕದ್ದಿರೋದನ್ನ ಕೇಳಿದೀರಾ ಅಂತ. ಆ ರೀತಿ ಬಡತನ ಇತ್ತು, ಅನ್ನ ಕದ್ದು ತಿಂದಿರುವಂತ ದಿನಗಳು ಕೂಡ ಇದೆ ಅಂತ. ಸೊ ಕಷ್ಟ ನೋಡಿ ಬೆಳೆದಿರೋ ಹುಡುಗ ಗೆಲ್ಲೇಬೇಕು ಅಂತ ಅವರ ಅಭಿಮಾನಿಗಳು, ಊರಿನವರು, ಸ್ನೇಹಿತರು, ಕುಟುಂಬಸ್ಥರು ಆಸೆ ಪಟ್ಟಿದ್ರು. ಅವರ ಆಸೆ ನೆರವೇರಿದೆ. ಗಿಲ್ಲಿ ಹುಟ್ಟೂರಲ್ಲಿ ಹಾಗಾಗಿನೇ ಸಂಭ್ರಮ ಜೋರಾಗಿದೆ. ಡಿಜೆ ಸದ್ದು, ತಮಟೆ ಸದ್ದಿಗೆ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅಷ್ಟರ ಮಟ್ಟಿಗೆ ಕನಸಿತ್ತು, ಗಿಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಬೇಕು, ವಿನ್ನರ್ ಪಟ್ಟ ಗಿಲ್ಲಿಗೆ ಸಿಗ್ಬೇಕು, ಟ್ರೋಫಿ ಗಿಲ್ಲಿ ಕೈ ಸೇರ್ಬೇಕು, ಆಮೇಲೆ ದೊಡ್ಡ ಮೊತ್ತ ಕೂಡ. ಮಧ್ಯಮ ವರ್ಗದ ಕುಟುಂಬಕ್ಕೆ 50 ಲಕ್ಷ, ಬಿಗ್ ಹ್ಯೂಜ್ ಅಮೌಂಟ್. ಸೊ ಅದು ಗಿಲ್ಲಿ ಕೈ ಸೇರ್ಬೇಕು ಅನ್ನೋ ಆಸೆ ಇತ್ತು ಊರಿನವರಿಗೆ. ಸೊ ಅದು ನೆರವೇರ್ತಾ ಇದ್ದ ಹಾಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗನೇ ಇದ್ದಾರೆ, ಗಿಲ್ಲಿಯನ್ನ ನೋಡ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಯಾಕೆಂತ ಹೇಳಿದ್ರೆ ಬರೋದಕ್ಕೂ ಮುಂಚಿತವಾಗಿ ಅವ್ರಿಗೆ ಯಾವುದೇ ರೀತಿಯಾದಂತ ಮಾಹಿತಿ ಇರಲಿಲ್ಲ. ಇವತ್ತು ಬಿಗ್ ಬಾಸ್ ನ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಬಹುಶಃ ಅನೌನ್ಸ್ಮೆಂಟ್ ಆದ ನಂತರ ಗಿಲ್ಲಿ ಹೊರಗಡೆ ಬರ್ತಾರೆ, ಘೋಷಣೆ ಕೂಗ್ಬಹುದು, ಅವರು ನೋಡ್ಬಹುದು, ಸಂಭ್ರಮಿಸಬಹುದು, ಅವ್ರದ್ದೇ ಆದಂತ ಪ್ಲಾನ್ಸ್ ಗಳಿರುತ್ತೆ. ಹಂಗಾಗಿ ಡಿಜೆ ಜೊತೆಗೆ ಬಂದಿರೋ ಅಭಿಮಾನಿಗಳಿದ್ದಾರೆ. ಸೊ ಇದೀಗ ಒಂದ್ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನಿರಾಸೆ, ಇವತ್ತು ನೋಡೋದಕ್ಕೆ ಸಿಗೋದಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಅಂತ.
ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. 12 ಗಂಟೆ ಆಗಿದೆ. ಈಗಲೂ ಕೂಡ ಜಾಲಿವುಡ್ ಸ್ಟುಡಿಯೋಸ್ ನ ಹೊರಭಾಗದಲ್ಲಿ ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ತಮ್ಮ ಮನೆ ಹುಡುಗ ಯಾರೋ ಗೆದ್ದಿರೋ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರ್ತಾ ಇದ್ದಂಥದ್ದು ಒಂದೇ ಮಾತು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅದರಿಂದ ಸಾಕಷ್ಟು ಜನ ಗಿಲ್ಲಿಗೆ ಸಪೋರ್ಟ್ ಮಾಡಿರುವಂತದ್ದು. ಈ ವರ್ಷ ಅಂತೂ ಗಿಲ್ಲಿ ಕ್ರೇಜ್ ಯಾವ ರೀತಿಯಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನಾವು ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ಈಗ ಜಾಲಿವುಡ್ ಸ್ಟುಡಿಯೋಸ್ ನ ಹೊರಭಾಗದಲ್ಲಿ ಅಭಿಮಾನಿಗಳಲ್ಲಿ ಜಮಾವಣೆಯಾಗಿದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಗಿಲ್ಲಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಮೊದಲೇ ಇತ್ತು ಅಭಿಮಾನಿಗಳಲ್ಲಿ. ಈಗ ಅವರ ಒಂದು ವಿಶ್ವಾಸ ಏನಿದೆ ಅದು ನಿಜ ಆಗಿದೆ. ಅದರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಅಭಿಮಾನಿಗಳು ಅವರ ಸಂಭ್ರಮಾಚರಣೆಯಲ್ಲಿ ಮುಗಿಲು ಮುಟ್ಟಿದೆ.